ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಮನು ಕುಲೋದ್ಧಾರಕ, ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಪ್ರಮಥರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಸಂಸ್ಥಾಪಕರಾದಂತಹ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಿಗೆ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಶುಭ ಮುಂಜಾನೆಯ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಗ್ಯ ಸಾಧಕರಾದಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ದಿನ ನಾವು ದಾನ ಮತ್ತು ದಾಸೋಹ, ಎಲ್ಲರಿಗೂ ಗೊತ್ತಲ್ವಾ? ಸೊ ಈ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ತಿಳಿದುಕೊಳ್ಳೋಣ. ದಾನ ಅಂದ ತಕ್ಷಣ ಎಲ್ಲರಿಗೂ ಒಂದು ಕಲ್ಪನೆ ಬರುತ್ತೆ ಮನಸ್ಸಲ್ಲಿ. ದಾನ ಅಂತ ಪದದ ಅರ್ಥವನ್ನ ನಾವು ನೋಡ್ತಾ ಹೋದಾಗ, ದಾನ ಅಂದ್ರೆ ಹಿಂದಿನ ಕಾಲದಲ್ಲಿ ಇರ್ಬೋದು, ಇವತ್ತಿನವರೆಗೂ ಕೂಡ ದಾನ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂತಂದ್ರೆ, ದಾನ ಅಂತ ಪದದ ಅರ್ಥವನ್ನ ನಾವು ನೋಡಿದಾಗ, ದಾನ ಅಂದ್ರೆ ನಾವು ಏನಾದ್ರೂ ಒಂದು ಮನಸ್ಸಿನಲ್ಲಿ ಏನೋ ಹರಕೆ ಅಂತ ಹೇಳ್ತೀವಿ, ಅಥವಾ ಇನ್ನೊಬ್ರಿಗೆ ಏನಾದ್ರೂ ದಾನ ಮಾಡಿದಾಗ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಇವತ್ತು ದಾನ ನಡೀತಾ ಇದೆ. ಅಂದ್ರೆ ಏನೋ ನಮಗೆ ಏನೋ ಕಷ್ಟ ಬಂದಿದೆ ಅಂತ ತಿಳ್ಕೊಳ್ರಿ, ಅಥವಾ ನಮಗೇನೋ ಸಂತೋಷ ಆಗಿದೆ, ಏನೋ ನಮಗೆ ನಾವು ಏನೋ ಅನ್ಕೊಂಡಂತ ಇಷ್ಟಾರ್ಥ ಸಿದ್ಧಿ ಆಗಿದೆ ಅನ್ಕೊಂಡಾಗ ನಾವು ದಾನ ಮಾಡೋದನ್ನ ನೋಡ್ತಾ ಇದ್ದೀವಿ. ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಶ್ರೀಮಂತರಿರಬಹುದು, ಏನಾದ್ರೂ ಮೂರ್ತಿಗಳನ್ನ ಕೊಡೋದಿರಬಹುದು, ಅಥವಾ ಏನಾದ್ರೂ ಹಸುಗಳನ್ನ ದಾನ ಮಾಡೋದಿರಬಹುದು, ಅಥವಾ ಬಡಬಗ್ಗರಿಗೆ ನಾವು ದಾನ ಮಾಡಿದ್ರೆ, ಏನಾದ್ರೂ ದವಸ ಧಾನ್ಯಗಳನ್ನ ದಾನ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅನ್ನೋ ಅರ್ಥದಲ್ಲಿ ದಾನವನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ದಾನ ಅಂತ ಪದದೇ ಅರ್ಥ ನೋಡಿದಾಗ, ದಾನ ಅಂದ್ರೆ ಯಾವಾಗ್ಲೂ ನೋಡ್ರಿ, ದಾನ ಒಂದು ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅಹಂ ಭಾವವನ್ನ ಸೃಷ್ಟಿ ಮಾಡ್ತಕ್ಕಂಥ ವಿಷಯ. ಅಂದ್ರೆ ಯಾವಾಗ್ಲೂ ದಾನ ಕೊಡೋನ ಕೈ ಮೇಲಿರುತ್ತೆ, ತೆಗೆದುಕೊಳ್ಳೋನ ಕೈ ಕೆಳಗಡೆ ಇರುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ದಾನ ಅನ್ನೋದು ನಮಗ್ ಗೊತ್ತಿಲ್ದಿರ, ಅಂದ್ರೆ ನಾನು ಕೊಡ್ತಾ ಇದ್ದೀನಿ ಅನ್ನೋ ಭಾವವನ್ನ, ಅಂದ್ರೆ ಅಹಂ ಭಾವವನ್ನ ಉಂಟು ಮಾಡುತ್ತೆ ಅಂತ ತಿಳಿದವರು, ಶರಣರು ಅಥವಾ ದೊಡ್ಡ ದೊಡ್ಡ ಗಣ್ಯರು ಹೇಳೋದನ್ನ, ಆ ಒಂದು ಅರ್ಥವನ್ನ ತಂದ್ಕೊಡುತ್ತೆ ದಾನ ಅಂತ ಪದ. ಸೊ ದಾನ ಅಂತ ಪದವನ್ನ ನೋಡಿದಾಗ, ದಾಸೋಹ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಏನೋ ಒಂದು ಸಂತೋಷದ ಭಾವ. ದಾಸೋಹ ಅನ್ನೋದು, ದಾಸೋಹ ಪದದ ಅರ್ಥವನ್ನ ನಾವು ನೋಡ್ತಾ ಹೋದಾಗ, ಪದಶಃ ಅರ್ಥವನ್ನ ನೋಡ್ತಾ ಹೋದಾಗ, ಶಿವಶರಣರಿಗೆ ಅನ್ನವನ್ನ, ಶಿವಭಕ್ತರಿಗೆ ಅನ್ನವನ್ನ ನೀಡ್ತಕ್ಕಂಥ ಒಂದು ಪರಿಪಾಠಕ್ಕೆ ದಾಸೋಹ ಅಂತ ಪದದ ಅರ್ಥವನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ದಾಸೋಹ ಅಂತ ಪದ ಅದ್ರ ಜೊತೆಗೆ ಅಪ್ಪ ಬಸವಣ್ಣನವರು, ದಾಸೋಹ ಅಂದ್ರೆ ಅಪ್ಪ ಬಸವಣ್ಣನವರು ಅಂದ್ರೆ ದಾಸೋಹ. 12ನೇ ಶತಮಾನದಲ್ಲಿ ದಾಸೋಹ ಅಂದ್ರೆ, ದಾಸೋಹ ಅನ್ನೋದು ನಮ್ಮ ಬಸವಾದಿ ಪ್ರಮಥರ ನಡೆದೀವಿಗೆಯಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ದಾಸೋಹ ಮಾಡೋದ್ರಿಂದ, ದಾಸೋಹದಲ್ಲಿ ವಿವಿಧ ದಾಸೋಹಗಳನ್ನ ಬಸವಾದಿ ಶರಣರು ನಮಗೆಲ್ಲರೂ ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಅವರು ಆ ರೀತಿ ಬದುಕಿದ್ರು. 12ನೇ ಶತಮಾನದಲ್ಲಿ ದಾಸೋಹದ ಮೇಲೆ ಸಾಕಷ್ಟು ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ರಚನೆ ಮಾಡಿರೋದಷ್ಟೇ ಅಲ್ಲದೆ ಆ ರೀತಿಯವರು ಬದುಕನ್ನ ನಡೆಸಿದ್ರು. ಯಾರು? ಬಸವಾದಿ ಶರಣರು. ಹಂಗೆ ಬಸವಣ್ಣವ್ರು ಹೇಳ್ತಾರೆ ಒಂದು ವಚನದಲ್ಲಿ, ಸೋಹಂ ಎನಿಸದೆ ದಾಸೋಹಂ ಎಂದೆನಿಸು ಅಂತ. ಸೋಹಂ ಅಂದ್ರೆ ಇದು ಸಂಸ್ಕೃತದ ಮೂಲ ಪದ. ಈ ಪದಶಃ ಅರ್ಥವನ್ನ ನಾವು ನೋಡಿದಾಗ, ಪದದ ಅರ್ಥ ಅದು ನಾನು ಅಂತ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ಸೋಹಂ ಎಂದರೆ ಅದು ನಾನು ಅಂದ್ರೆ ನಾನು ಎಂಬ ಅಹಂಕಾರವನ್ನ, ಅಂದ್ರೆ ಇವತ್ತು ನಾನು ಯಾರಿಗೆ ದಾನ ಮಾಡಿದೆ ಅಂತ ತಿಳ್ಕೊಡ್ರಿ, ಅಥವಾ ದೇವಸ್ಥಾನಕ್ಕೆ ಒಂದು ದೇಣಿಗೆಯನ್ನ ಅಥವಾ ದತ್ತಿಯನ್ನ ಕೊಟ್ಟಾಗ ಅವರ ಹೆಸರು ಯಾವಾಗ್ಲೂ ಉಳಿಯುತ್ತೆ. ಅಂದ್ರೆ ನಾನ್ ಕೊಟ್ಟೆ ಅಂತ ನಮ್ಮಲ್ಲಿ ಇರಲ್ಲ, ನಮಗ್ ಗೊತ್ತಿಲ್ದಿರ ಆ ಭಾವನೆ ನಮ್ಮೊಳಗೆ ಸ್ಫುರಣೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ, ತಿಳಿದವ್ರು ಹೇಳ್ತಾರೆ. ಅಂದ್ರೆ ಸೋಹಂ ಅಂತ ಅಂದ್ರೆ ನಾನು, ಅಂದ್ರೆ ನಮ್ಮಲ್ಲಿ ಒಂದು
ನಾನು ಅನ್ನೋ ಭಾವನೆಯನ್ನ ಉಂಟು ಮಾಡುತ್ತೆ. ಅದೇ ರೀತಿ ದಾಸೋಹವನ್ನ ಮಾಡಿದಾಗ, ದಾಸೋಹ ನೋಡ್ರಿ, ವಿವಿಧ ರೀತಿಯ ದಾಸೋಹಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ದಾಸೋಹದಲ್ಲಿ ಇವತ್ತು ವಿದ್ಯಾ ದಾಸೋಹ ಇರಬಹುದು, ಆಮೇಲೆ ಹಣದ ದಾಸೋಹ ಇರಬಹುದು, ಧನ ದಾಸೋಹ ಇರಬಹುದು. ಮುಖ್ಯವಾಗಿ ಹೇಳೋದು ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡ್ಬೇಕು ಅಂತ ಶರಣರು ಹೇಳ್ತಾರೆ. ಅಂದ್ರೆ ತ್ರಿವಿಧ ದಾಸೋಹ ಇಲ್ಲದೆ ಇದ್ರೆ ನಾವು ಏನೇ ಒಂದು ಏನು ಸಂಪಾದನೆ ಮಾಡೋದಿರಬಹುದು, ನಾವ್ ಎಷ್ಟೇ ಗಳಿಕೆ ಮಾಡೋದಿರಬಹುದು, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಕೂಡ ನಾವು ತ್ರಿವಿಧ ದಾಸೋಹ ಮಾಡದೇ ಇದ್ರೆ ಅದು ನಮ್ಮ ಜೀವನ ಸಾರ್ಥಕ ಆಗಲ್ಲ ಅಂತ ಬಸವಾದಿ ಶರಣರು ಹೇಳ್ತಾರೆ. ಹೀಗೆ ನಾವು ನಮ್ಮ ಜೀವನದಲ್ಲೇ ನಾವು ತೆಗೆದುಕೊಂಡಾಗ ನಮಗ್ ಗೊತ್ತಿಲ್ದಿರ ನಾವು ಸಾಕಷ್ಟು ದಾಸೋಹಗಳನ್ನ ಮಾಡ್ತಾ ಇರ್ತೀವಿ. ಸೊ ಈಗ ಬಸವಣ್ಣನವರ ದಾಸೋಹ ತತ್ವವನ್ನ ತೆಗೆದುಕೊಂಡಾಗ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಅಪ್ಪಾಜಿಯವ್ರನ್ನ ತೆಗೆದುಕೊಳ್ರಿ, ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಅವರು ದಾಸೋಹವನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರಷ್ಟೇ ಅಲ್ಲ, ಇವತ್ತು ನೀವೇನು ಇಲ್ಲೆಲ್ಲ ಉಪವಾಸಕ್ಕೆ ಬಂದಿದ್ದೀರಿ, ಏನು ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಬಂದಿದ್ದೀರಿ, ನೀವು ಕೂಡ ಒಂದಲ್ಲ ಒಂದು ರೀತಿಯಿಂದ ದಾಸೋಹಿಗಳೇ. ಹೇಗೆ ಅಂತ ನಾವು ನೋಡಿದಾಗ, ಇವತ್ತು ನೀವು ಚಿಕಿತ್ಸೆಗೆ ಬಂದು ಇಲ್ಲಿ ಏನು ಅಡ್ಮಿಷನ್ ಮಾಡ್ಕೊಳ್ಳುವಾಗ ಏನ್ ನೀವು ಹಣ ಕಟ್ಟಿರ್ತೀರಲ್ಲ, ಅದು ಕೂಡ ದಾಸೋಹದ ರೂಪದಲ್ಲೇ ಈ ಮಠದಲ್ಲಿ ಬಳಕೆ ಆಗುತ್ತೆ. ಹೇಗಪ್ಪ ಅಂತಂದ್ರೆ, ನೀವು ಕೊಟ್ಟಂತ ಹಣದಿಂದಲೇ ಇವಾಗ ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗಳಿಗೆ ನಾವು ಇಲ್ಲಿ ಗುರುಗಳೇನು ಇದನ್ ಕೊಡ್ತಾರಲ್ಲ, ಸಂಬಳ ಕೊಡ್ತಾರಲ್ಲ, ಸಂಬಳನು ಕೂಡ ನೀವು ಕೊಟ್ಟಂತ ಹಣದಿಂದನೇ ಆಗುತ್ತೆ. ಇದು ಕೂಡ ದಾಸೋಹನೇ. ದಾಸೋಹವನ್ನ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮಾಡ್ಕೊಂಡಾಗ ವಿವಿಧ ರೀತಿಯಲ್ಲಿ, ಇವಾಗ ನೋಡ್ರಿ, ಗುರುಗಳಿಲ್ಲಿ ಬೆಳೆಸಿರ್ತಕ್ಕಂತ ಗಿಡ ಮರಗಳಿರಬಹುದು, ಗಿಡ ಮರಗಳು ಕೂಡ ಅದರಿಂದ ಈಗ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಅವುಗಳಿಗೆ ಆಹಾರ ಆಗುತ್ತೆ. ಈಗ ನೀವೇನು ಮೊನ್ನೆ ಹೋಗಿದ್ರಲ್ಲ ಬೆಳ್ಳಿಗಟ್ಟಿ ಹೊಲಕ್ಕೆ, ಸೊ ಅಲ್ಲಿ ನೀವು ನೋಡ್ದ ಹಾಗೆ ಸಾಕಷ್ಟು ಗಿಡ ಮರಗಳಿದಾವೆ. ಆಮೇಲೆ ನಮ್ಮ ಹೊಲದಲ್ಲೇ ಸಾಕಷ್ಟು ಹುಲ್ಲನ್ನ ಮೇವನ್ನ ಬೆಳೆದಿದ್ದಾರೆ. ಸೊ ಅಲ್ಲೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ಬೋರ್ವೆಲ್ ಒಂದು ಕೆರೆ ತರ ಮಾಡಿದಾರೆ, ಅಲ್ಲಿ ಕೂಡ ನೀರು, ಸಾಕಷ್ಟು ಜನರು ಕುರಿ ಕೋಳಿಗಳನ್ನ ತಗೊಂಡ್ ಬಂದು ನೀರು ಕುಡಿಸ್ಕೊಂಡು ಹೊಲದಲ್ಲಿ ಮೇವನ್ನ ಮೇಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಕೂಡ ದಾಸೋಹನೆ. ಅಂದ್ರೆ ಗೊತ್ತಿಲ್ಲದೆ ಇರೋ ತರ, ನಮಗೆ ಗೊತ್ತಿಲ್ಲದೆ ಇರೋ ತರ ನಾವು ಸಾಕಷ್ಟು ವಿಷಯದಲ್ಲಿ, ಇವಾಗ ನೋಡ್ರಿ, ನಮ್ಮ ಮಹಾಮನೆಯಲ್ಲಿ ನೀವೇನು ಬಂದಿರ್ತೀರಿ, ದಾಸೋಹ ಅಂದ್ರೆ ಸಂತೋಷವನ್ನ, ಆನಂದವನ್ನ, ಪರಸ್ಪರರಲ್ಲಿ ಒಂದು ಅವಿನಾಭಾವ ಸಂಬಂಧ, ಒಂದು ಒಡನಾಟವನ್ನ ಚೆನ್ನಾಗಿ ಮಾಡ್ತಾ ಹೋಗುತ್ತೆ ಈ ದಾಸೋಹ. ಸೊ ಇದೇ ವ್ಯತ್ಯಾಸ, ಏನು ದಾನ ಮತ್ತು ದಾಸೋಹಕ್ಕಿರುವ ವ್ಯತ್ಯಾಸ. ದಾನದಿಂದ ನಮ್ಮಲ್ಲಿ ಅಹಂಭಾವ ಉಂಟಾಗುತ್ತೆ. ಸೊ ಅಂದ್ರೆ ಪರಸ್ಪರರಲ್ಲಿ ಸಂತೋಷ, ಅಂದ್ರೆ ಅವ್ರು ಕೊಟ್ಟೋನು ಅಂತ ಹೇಳಿ ನಮಗೆ ಗೌರವ ಭಾವನೆ ಬರುತ್ತೆ. ಸೊ ಅಲ್ಲಿ ಆನಂದ ಉಂಟಾಗೋದಿಲ್ಲ. ಸೊ ಅವನಿಗೆ ಏನ್ ಬೇಕಾಗಿತ್ತೋ ಅದು ಸಿಗುತ್ತೆ, ಯಾರಿಗೆ ತೆಗೆದುಕೊಂಡವನ್ಗೆ. ಕೊಟ್ಟವನಿಗೆ ನಾನು ಕೊಟ್ಟೆ, ಇದರಿಂದ ನನಗೆ ಏನು ನನಗೆ ಒಂದು ಇಷ್ಟಾರ್ಥ ಇತ್ತು, ಆ ಇಷ್ಟಾರ್ಥ ಈಡೇರಿಸ್ತಾನೆ ಭಗವಂತ ಅನ್ನೋ ಭಾವ ದಾನ ಕೊಟ್ಟವರಲ್ಲಿ ಇರುತ್ತೆ. ಸೊ ದಾಸೋಹದಲ್ಲಿ ಆ ರೀತಿ ಇರಲ್ಲ. ಪರಸ್ಪರರಲ್ಲಿ ಸಂತೋಷ, ಅಂದ್ರೆ ಸಮಾಜಕ್ಕೆ ನಾವು ಯಾವ್ದಾದ್ರು ರೀತಿಯಲ್ಲಿ ದಾಸೋಹ ಮಾಡ್ಬೇಕು ಅಂತ ಶಿವಶರಣರು ಹೇಳ್ತಾರೆ. ದಾಸೋಹವನ್ನ ಯಾವ ಹಣದಿಂದ ಮಾಡ್ಬೇಕು ಅಂದ್ರೆ, ಪ್ರತಿಯೊಬ್ರು ಕೂಡ ಕಾಯಕ ಮಾಡಿ ಬಂದಂತಹ ಆದಾಯದಲ್ಲಿ, ಅಂದ್ರೆ ನಾವು ಸ್ವ ಇಚ್ಛೆಯಿಂದ ನಮ್ಮ ಶ್ರಮದಾನದಿಂದ ಮಾಡಿ ಬಂದಂತಹ ಏನು ನಾವು ಗಳಿಕೆ ಮಾಡಿರ್ತೀವಲ್ಲ, ಆ ಗಳಿಕೆಯಲ್ಲಿ ಒಂದಿಷ್ಟು ಸಮಾಜಕ್ಕೂ ಕೂಡ ವಿನಿಯೋಗ ಮಾಡ್ಬೇಕು, ಜಂಗಮರಿಗೂ ಕೂಡ ವಿನಿಯೋಗ ಮಾಡ್ಬೇಕು. ಜಂಗಮರು ಅಂದ್ರೆ ನಾವು ಸ್ವಾಮಿಗಳಿಗೆ ಹೋಗಿ ಮಾಡ್ಬೇಕು ಅಂತ ಇಲ್ಲ, ನಮ್ಮ ನೆರೆಹೊರೆಯವರಲ್ಲಿ, ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಕೆಲವೊಬ್ಬರಿಗೆ ಸಾಕಷ್ಟು ತೊಂದರೆಗಳಿರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರಬಹುದು, ಅಥವಾ ಅವರ ಮನೆಯಲ್ಲಿ ಏನೋ ಒಂದು ತೊಂದರೆ ಬಂದಾಗ ಅವರಿಗೆ ಸಾಂತ್ವನ ಹೇಳ್ತೀವಲ್ಲ, ಸಮಾಧಾನ ಹೇಳ್ತೀವಿ, ಅವ್ರ ಕಷ್ಟದಲ್ಲಿರಿದ್ದಾಗ ನಾವು ಏನು ಕೈ ಜೋಡಿಸ್ತೀವಲ್ಲ, ಅದು ಕೂಡ ದಾಸೋಹ ಆಗುತ್ತೆ. ಇನ್ನೂ ಒಂದು ಅರ್ಥದಲ್ಲಿ ನಾವು ಹೇಳ್ಬೇಕಂದ್ರೆ, ನೀವೆಲ್ರೂ ಇವತ್ತು ಮಹಾಮನೆಯಲ್ಲಿ ಹೇಗಿದ್ದೀರಿಪ್ಪ ಅಂತಂದ್ರೆ ತುಂಬಾ ಸಂತೋಷವಾಗಿದ್ದೀರಿ. ಕೆಲವೊಬ್ರು ಬಂದು ಅಡಿಗೆ ಮನೇಲೆಲ್ಲ ಬಂದು ಸಹಾಯ ಮಾಡ್ತೀರಿ. ಸೊ ಅದು ಕೂಡ ದಾಸೋಹ ಭಾವವನ್ನ, ಇನ್ನೂ ನಮ್ಮ ಏನು ಅಗತ್ಯ ಇರುತ್ತೆ, ನೀವೇನು ನಮಗೆ ಸಹಾಯ ಮಾಡ್ತಿಲ್ಲ, ಕೆಲಸದಲ್ಲಿ ಸಹಾಯ ಇರ್ಬೋದು, ಅದು ಕೂಡ ದಾಸೋಹನೇ. ಅಂದ್ರೆ ಕಾಯಕ ದಾಸೋಹ. ತುಂಬಾ ಸಂತೋಷ ಪಡ್ತೀರಿ, ಯಾಕಂದ್ರೆ ಆ ಒಂದು ದಾಸೋಹ ಮಾಡಿದಾಗ ನಿಮ್ಗೆಲ್ರೂ ಖುಷಿ ಆಗುತ್ತಲ್ಲ. ಮಹಾಮನೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಭಾವನದಿಂದ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನೀವು ಕೂಡ ನೋಡ್ರಿ, ತುಂಬಾ ಕೆಲವೊಬ್ರು ಹೇಳಿದಿರಿ ಕೂಡ, ಅಂದ್ರೆ ಈ ರೀತಿ ಒಂದು ಏನು ಸ್ವಾತಂತ್ರ್ಯ,
ನಮ್ಮ ಮಹಾಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಒಂದು ಆತ್ಮೀಯವಾದ ಸ್ವಾತಂತ್ರ್ಯವನ್ನ ಗುರುಗಳು ಕೊಟ್ಟಿದ್ದಾರೆ. ಸೊ ಎಲ್ರೂ ಕೂಡ ನಾವು ಒಂದೇ ಮನೆಯವ್ರ ತರ, ಅಂದ್ರೆ ಎಲ್ಲೆಲ್ಲಿಂದನೋ ಬಂದಿರ್ತೀವಿ, ಇಲ್ಲಿ ಎಷ್ಟು ಸಂತೋಷವಾಗಿ ಅಕ್ಕ ಅಣ್ಣ ಅಂತ ಅನ್ಕೊಂಡು ಪ್ರತಿಯೊಬ್ರು ಕೂಡ ಸ್ವ ಇಚ್ಛೆಯಿಂದ ಯಾರಿಗೂ ಕರೆಯೋದಿಲ್ಲ, ತಾವೇ ಸ್ವತಃ ಬಂದು ಇಲ್ಲಿ ಸೇವೆ ಮಾಡ್ತಾ ಇರ್ತೀರಾ. ಸೊ ಆ ಒಂದು ಸೇವೆ ಕೂಡ ಇಲ್ಲಿ ನೀವು ನೀಡ್ತಕ್ಕಂತ ಮಹಾಮನೆಗೆ ನೀಡ್ತಕ್ಕಂತ ದಾಸೋಹದ ರೂಪದಲ್ಲಿ ಅಂತ ನಾವು ಇಲ್ಲಿ ತಿಳ್ಕೊಬೇಕು. ಇಂತಹ ರೀತಿಯ ದಾಸೋಹ ಮಾಡಿದಾಗ, ಇಂತಹ ರೀತಿಯ ದಾಸೋಹದಲ್ಲಿ ನಿಮಗೆ ಎಷ್ಟು ಸಂತೋಷ ಆಗುತ್ತಲ್ಲ, ಆ ಸಂತೋಷನೂ ಕೂಡ ಇವತ್ತು ನಿಮಗೆ ಆರೋಗ್ಯ ತಂದ್ಕೊಡುತ್ತೆ. ಸೊ ಸುತ್ತಿ ನಾವು ಆರೋಗ್ಯ ಸುತ್ತ ಬಂದಾಗ, ಆರೋಗ್ಯದ ವಿಷಯದಲ್ಲಿ ಇವತ್ತು ದಾಸೋಹ ಇರಬಹುದು, ನಾವು ಮಾಡ್ತಕ್ಕಂತ ಕೆಲಸ ಇರಬಹುದು, ಅಥವಾ ಪರಸ್ಪರ ನಾವು ಹೇಗೆ ಮಾತಾಡ್ತೀವಲ್ಲ, ಆ ಒಂದು ಅದರಲ್ಲಿ ಸಿಗ್ತಕ್ಕಂತ ಆನಂದ, ಸಂತೋಷ, ಆ ಸಂತೋಷನೂ ಕೂಡ ಇವತ್ತು ನಿಮಗೆ ಆರೋಗ್ಯವನ್ನ ತಂದ್ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇವಾಗ ವಚನ ಸಾಹಿತ್ಯದ ಮೂಲಕ ನಾವು ನೋಡ್ತಾ ಹೋದಾಗ ದಾಸೋಹ ಅಂದ ತಕ್ಷಣ ಕಲ್ಪನೆ ಬರುತ್ತೆ. ಸಾಕಷ್ಟು ನೀವು ವಚನಗಳನ್ನು ಕೂಡ ನೋಡಿರ್ತೀರಿ. ಸಾಕಷ್ಟು ಶರಣರು ಆ ರೀತಿ ಬದುಕ್ತಾ ಇದ್ರು. ಒಂದು ಸಂದರ್ಭ ಬರುತ್ತೆ, ಏನು 12ನೇ ಶತಮಾನದಲ್ಲಿ ಒಬ್ರು ಶರಣರು ಇರ್ತಾರೆ. ಯಾರು ಭೂಪಾಲ, ಕಾಶ್ಮೀರದಲ್ಲಿ ಒಬ್ರ ಅರಸ ಇರ್ತಾರೆ, ಏನು ಮಹಾದೇವ ಭೂಪಾಲ ಅಂತ. ಸೊ ಅವರು ಕೂಡ ಒಂದು ರಾಜ್ಯದ ರಾಜರಾಗಿರ್ತಾರೆ. ಹೀಗೆ ಇಲ್ಲಿ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ದಾಸೋಹ ಜೀವಿ. ಬಸವಣ್ಣವರು ಅಂದ ತಕ್ಷಣ ಎಲ್ಲರಿಗೂ ಕಲ್ಪನೆ ಬರುತ್ತೆ, ದಾಸೋಹ ತತ್ವವನ್ನ ಹಾಕಿಕೊಟ್ಟಂತ ಪ್ರಪ್ರಥಮ ಮಂತ್ರ ಪುರುಷ ಅಪ್ಪ ಬಸವಣ್ಣನವರು ಅಂತಾನೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅಂತ ದಾಸೋಹ ಜೀವಿ ಆದಂತಹ ವಿಶ್ವಗುರು ಬಸವಣ್ಣನವರು ದಾಸೋಹ ನಡೆಸ್ತಾ ಇರ್ಬೇಕಾದ್ರೆ ಅವರು ಎಷ್ಟೇ ಜನರಿಗೆ ದಾಸೋಹ ಮಾಡ್ಬೇಕು ಅಂತ ಏನು ಸಂಕಲ್ಪ ಮಾಡ್ಕೊಂಡಾಗ, ಮುಂದೆ ಒಂದು 2000 ಜನ ಅವ್ರಿಗೆ ಏನು ದಾಸೋಹ ಮಾಡ್ಲಿಕ್ಕೆ ಜನ ಅಂದ್ರೆ ಜಂಗಮರು ಸಿಗೋದಿಲ್ಲ. ಸೊ ಈ ರೀತಿ ಚಿಂತೆಯಲ್ಲಿ ಮುಳುಗಿರ್ತಾರೆ ಬಸವಣ್ಣವರು. ಏನ್ ಮಾಡೋದು, ನನಗೆ ಇನ್ನೂ ತುಂಬಾ ಜನ ಬೇಕಲ್ಲ ದಾಸೋಹ ಮಾಡೋದಕ್ಕೆ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಅವ್ರ ಅಳಿಯ ಚನ್ನಬಸವಣ್ಣನವರು ಬರ್ತಾರಂತೆ ಹೇಳ್ತಾರೆ. ಇದು ವಚನ ಸಾಹಿತ್ಯದಲ್ಲಿ ಬರುತ್ತೆ, ಪುರಾಣದಲ್ಲೂ ಕೂಡ ಬರುತ್ತೆ, ನಿಜವಾಗಿ ನಡೆದಂತಹ ಘಟನೆ. ಹೀಗೆ ಚಿಂತೆ ಮಾಡ್ತಾ ಬಸವಣ್ಣವ್ರು ಕೂತ್ಕೊಂಡಾಗ ಚನ್ನಬಸವಣ್ಣವ್ರು ಬಂದು, ಯಾಕೆ ಎಷ್ಟು ಚಿಂತೆಯಲ್ಲಿದ್ದೀರಿ? ಅಂದ್ರೆ ಅವರು ಕೂಡ ಒಂದು ರಾಜ್ಯದ ಪ್ರಧಾನ ಮಂತ್ರಿ ಆಗಿರ್ತಾರೆ, ಯಾರು ವಿಶ್ವಗುರು ಬಸವಣ್ಣನವರು. ಚಿಂತೆಯಲ್ಲಿ ಕುಂತಾಗ ಚನ್ನಬಸವಣ್ಣವರು ಹೇಳ್ತಾರೆ, ಇಲ್ಲ ಏನು ನನ್ನ ಚಿಂತೆಗೆ ಕಾರಣ ಅಂತ ಬಸವಣ್ಣವರು ಹೇಳಿದಾಗ, ನನಗೆ ದಾಸೋಹ ಮಾಡ್ಲಿಕ್ಕೆ ಇನ್ನು ಜಂಗಮರು ಬೇಕಾಗಿದ್ದಾರೆ, ಏನ್ ಮಾಡೋದು? ಆ ಒಂದು ಜಂಗಮ ದಾಸೋಹವನ್ನ ಪೂರ್ಣಗೊಳಿಸ್ಲಿಕ್ಕೆ ನನಗೆ ಜನ ಬೇಕಾಗಿದ್ದಾರೆ, ಜಂಗಮರು ಬೇಕಾಗಿದ್ದಾರೆ, ಎಲ್ಲಿಂದ ಕರ್ಕೊಂಡ್ ಬರೋದು ಅಂತ ತುಂಬಾ ಚಿಂತೆ ಆಗ್ಬಿಟ್ಟಿದೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಅವಾಗ ಚನ್ನಬಸವಣ್ಣವ್ರು ಹೇಳ್ತಾರೆ, ಈ ಒಂದು ಉಪಾಯವನ್ನ ಕೊಡ್ತಾರೆ. ಇಲ್ಲ, ನೀನು ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ, ಕಾಶ್ಮೀರದಲ್ಲಿ ಮಹಾದೇವ ಭೂಪಾಲ ಅಂತ ಇದ್ದಾನೆ, ಅಲ್ಲಿ ಹೋದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ಜಂಗಮರು ಸಿಗ್ತಾರೆ ಅಂತ ತಿಳ್ಕೊಂಡು ಹೇಳಿದಾಗ, ಆಯ್ತು ಇವತ್ತೇ ಹೋಗೋಣ ಅಂದ್ಬಿಟ್ಟು ಜೋಳಿಗೆ ಹಾಕೊಂಡು ಚನ್ನಬಸವಣ್ಣವರು ಮತ್ತು ವಿಶ್ವಗುರು ಬಸವಣ್ಣನವರು ಕಾಶ್ಮೀರದ ಅರಸ ಭೂಪಾಲನ ಹತ್ರ ಬರ್ತಾರೆ. ಭೂಪಾಲನ ಹತ್ರ ಬಂದಾಗ ಇವರು ಸುಮಾರು ಜನರನ್ನ ಕರ್ಕೊಂಡು ಬಸವಣ್ಣವರು ಬರ್ತಾರೆ. ಬಸವಣ್ಣವರು ಗೊತ್ತಲ್ಲ, ಬಸವಣ್ಣವ್ರು ಅಂದ ತಕ್ಷಣ ಮನಸ್ಸಿನಲ್ಲಿ ಕಲ್ಪನೆ ಬರುತ್ತೆ, ವಿಭೂತಿ, ಲಿಂಗ, ಅವರ ಒಂದು ಇರುವಿಕೆಯನ್ನ ಕಂಡ್ರೆ ನಮಗೆ ಭಕ್ತಿ ಭಾವ ಬಂದ್ಬಿಡುತ್ತೆ. ಸೊ ಈ ರೀತಿ ಜನರನ್ನ ಕಂಡಾಗ ಆ ಕಡೆ ಜನ ಎಲ್ಲ ತುಂಬಾ ಒಂದು ಭಕ್ತಿ ಭಾವ, ಕಾಯಕ ಜೀವಿಗಳಿರ್ತಾರೆ. ಈ ರೀತಿ ನಾವು ಕಲ್ಯಾಣದಲ್ಲಿ ದಾಸೋಹ ಮಾಡ್ತಾ ಇದ್ದೀವಿ, ಮತ್ತೆ ಇವರ ಏನು ದಾಸೋಹ ಏನು ಪರಿಕಲ್ಪನೆ ಇರಬಹುದು, ಇವರು ಹೇಳ್ತಕ್ಕಂತ ಹಾಡು ವಚನ, ಇವರ ಒಂದು ನಡೆನುಡಿ ನೋಡಿ ಅವರು ಎಲ್ಲ ಜನ ತುಂಬಾ ಸಂತೋಷ ಭರಿತರಾಗಿ ಬಸವಣ್ಣವ್ರ ಜೊತೆ ಬರ್ತಾರೆ ಅಂತ ಇಲ್ಲಿ ಹೇಳ್ತಾರೆ, ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಅದು ರಾಜನಿಗೆ ಗೊತ್ತಾಗೋದಿಲ್ಲ. ಕರ್ಕೊಂಡ್ ಬರ್ತಾರೆ, 2000 ಜನರ, ಸಾಕಷ್ಟು ಜನರನ್ನ ಕಲ್ಯಾಣಕ್ಕೆ ಕರ್ಕೊಂಡ್ ಬಂದು ತುಂಬಾ ದಿನಗಳವರೆಗೆ, ಸಾಕಷ್ಟು ಸುಮಾರು 100 ದಿನಗಳ ಹಿಂದೆ, ಒಂದು ತಿಂಗಳಾನ್ಗಟ್ಲೆ ಅವ್ರು ದಾಸೋಹ ಮಾಡಿ ದಿನಂಪ್ರತಿ ಏನು ಶಿವಾನುಭವ ಕಾರ್ಯಕ್ರಮಗಳನ್ನು ಮಾಡ್ತಾ ಸಾಕಷ್ಟು ಸಂತೋಷದಿಂದ ಇರ್ತಾರೆ, ಯಾರು ಕಾಶ್ಮೀರದಿಂದ ಬಂದಂತಹ ಜಂಗಮರು. ಸೊ ಈ ರೀತಿ ಆದಾಗ ಏನು ಅಲ್ಲಿ ಕಾಶ್ಮೀರದಲ್ಲಿ ಇರತಕ್ಕಂತ ರಾಜನಿಗೆ ತುಂಬಾ ಚಿಂತೆ ಆಗುತ್ತೆ. ಇಲ್ಲಿ ಅವರು ಕೂಡ ದಾಸೋಹ ಜೀವಿಗಳೇ ಇರ್ತಾರೆ. ಎಲ್ಲಿನು ಯಾಕೆ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಚಿಂತೆ ಆದಾಗ, ಅವರ ತಂಗಿ ಇರ್ತಾಳೆ ಬೋಂತಾದೇವಿ ಅಂತ.
ಇಲ್ಲಿ ಕಲ್ಯಾಣದಿಂದ ಒಬ್ಬ ಅಪ್ಪ ಗುರು ಬಸವಣ್ಣನವರು ಬಂದಿದ್ರು, ಅವ್ರು ಕರ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ಸಿಕ್ಕರೆ ದಾಸೋಹ ಜೀವಿ ಎಲ್ರು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಅಲ್ಲೇ ಸಿಗ್ತಾರೆ. ಸೊ ಅಲ್ಲಿ ಹೋಗಿ ಕರ್ಕೊಂಡ್ ಬರೋಣ ಶರಣರ ಅಂತ ಅಂದ್ಬಿಟ್ಟು ಏನು ಮಹಾದೇವ ಭೂಪಾಲರ ತಂಗಿ ಬೋಂತಾದೇವಿ ಅವರು ಕೂಡ ಶರಣೆಯಾಗಿರ್ತಾರೆ. ಅವರು ಹೆಸರು ಕೂಡ ನೀವು ಕೇಳಿದ್ರೆ, ಅವರು ವಚನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಪ್ಪಾ ದಾಸೋಹ ವಿಷಯವನ್ನ ನಾವು ತೆಗೆದುಕೊಂಡಾಗ ತುಂಬಾ ದಿನಗಳಿಂದ ಯಾರು ಜನರೆಲ್ಲ ಏನ್ ಬಂದಿರ್ತಾರೆ, ತುಂಬಾ ಸಂತೋಷವಾಗಿ ಜೀವನವನ್ನ ಕಳೀತಾ ಇರ್ತಾರೆ. ಏನು ದಿನಂಪ್ರತಿ ದಾಸೋಹ ಅಂದ್ರೆ ನೀವು ನೋಡ್ತೀರಿ, ಮಹಾಮನೆಯಲ್ಲಿ ದಾಸೋಹ ಅಂದಾಗ ನೀವೆಲ್ರೂ ಇಲ್ಲಿನ ಪ್ರಸಾದಕ್ಕೆ ತುಂಬಾ ಇಷ್ಟಪಡ್ತೀರಿ. ಅಂದ್ರೆ ನೀವು ಮನೆಗಳಲ್ಲಿ ಮಾಡ್ತಕ್ಕಂತ ಉಪಯೋಗಿಸಕ್ಕಂತ ಏನು ಸಾಮಾನು ಸರಂಜಾಮಗಳನ್ನ ಬಳಸೇ ನಾವು ಇಲ್ಲಿ ಮಾಡೋದು. ಸೊ ಆದ್ರೂ ಕೂಡ ಮಹಾಮನೆ ಪ್ರಸಾದ ಅಂದ್ರೆ ಎಲ್ಲರಿಗೂ ತುಂಬಾ ಪ್ರೀತಿ, ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ ಅಂತ ಪ್ರತಿಯೊಬ್ರು ಕೂಡ ಹೇಳ್ತೀರಿ ಇಲ್ಲಿ ಬಂದಾಗ. ಸೊ ಅಂದ್ರೆ ದಾಸೋಹ ಭಾವದಿಂದ ನಾವು ಏನೇ ಕೆಲಸ ಮಾಡಿದಾಗ, ಪ್ರೀತಿಯಿಂದ ನಾವು ಏನೇ ಕೆಲಸ ಮಾಡಿದಾಗೂ ಕೂಡ ಅದು ಪ್ರಸಾದವಾಗಿ ಕನ್ವರ್ಟ್ ಆಗುತ್ತೆ ಅಂತ ಬಸವಾದಿ ಶರಣರು ಹೇಳ್ತಾರೆ. ಸೊ ಯಾವ ಕೆಲಸವನ್ನ ಇವಾಗ ನೀವೇ ಮಾಡ್ತಕ್ಕಂಥ ಪದಾರ್ಥಗಳನ್ನ ಬಳಸಿಕೊಂಡು ನಾವು ಪ್ರಸಾದ ಮಾಡಿದಾಗ, ಅಥವಾ ನೀವೇ ತಯಾರು ಮಾಡಿರ್ತೀರಿ ಮಹಾಮನೆಯಲ್ಲಿ, ಅದು ಕೂಡ ಎಷ್ಟು ರುಚಿಯಾಗಿರುತ್ತಲ್ವಾ. ಸೊ ಹಾಗೆ ನಾವು ಯಾವುದೇ ಕೆಲಸವನ್ನ ಮಾಡಿದಾಗ ಸಂತೋಷದಿಂದ, ಪ್ರೀತಿಯಿಂದ, ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಅದು ಎಲ್ಲವೂ ಕೂಡ ಪ್ರಸಾದವಾಗುತ್ತೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿದಾಗ ಈಗ ಬಸವಣ್ಣನವರು ನೆಡ್ತಕ್ಕಂಥ ದಾಸೋಹ ಅಂದ್ರೆ ನೀವು ಕಲ್ಪನೆ ಮಾಡ್ಕೊಂಡ್ರಿ, ಸಾಕಷ್ಟು ಏನು ಭೂರಿ ಭೋಜನ ಅಂದ್ರು ಹೇಳ್ತಾರಲ್ಲೇ, ವಿವಾಹ ಭೋಜನವಿದು ಅಂತ ಒಂದು ಸಾಂಗ್ ಬರುತ್ತಲ್ಲ. ಸೊ ಆ ರೀತಿ ಒಂದು ಒಳ್ಳೆ ಭೋಜನ ಮಾಡ್ಕೊಂಡು ಶಿವಾನುಭವದಲ್ಲಿ ಪಾಲ್ಗೊಳ್ತಾ ಎಲ್ಲರೂ ಕೂಡ ಶರಣರಾಗಿ ಬದಲಾಗಿರ್ತಾರೆ ಅಲ್ಲಿ ದಾಸೋಹದಲ್ಲಿ, ಬಸವಣ್ಣನವರ ದಾಸೋಹ ಇದ್ರಲ್ಲಿ. ಸೊ ಹೀಗಾದಾಗ ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಅಂದ್ರೆ ಸಾಕಷ್ಟು ಶರಣರು ಬಸವಾದಿ ಶರಣರು ಅಂದ್ರೆ ಬಸವಣ್ಣನವರ ಒಂದು ಕಾರ್ಯಕ್ರಮಗಳನ್ನ ನೋಡಿ ತಾವು ಕೂಡ ಶರಣರಾಗಿ ತಮ್ಮ ಒಂದು ಲಿಂಗವನ್ನ ಧರಿಸಿ ಏನು ಬಸವ ತತ್ವಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗ್ಲಿಕ್ಕೆ ಎಲ್ಲರೂ ನಿರ್ಧಾರ ಮಾಡಿ ಸಾಕಷ್ಟು ಶರಣರು ಅಲ್ಲಿ ಲಿಂಗ ಕಟ್ಕೊಂಡು ಅಲ್ಲೇ ಉಳಿತಕ್ಕಂತ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೀವಿ. ಸೊ ಅದೇ ರೀತಿ ಇವಾಗ ಮಹಾದೇವ ಭೂಪಾಲ ಅಂತ ಹೇಳ್ತೀವಲ್ಲ, ಅವನು ಕೂಡ ಸ್ವತಃ ರಾಜನು ಕೂಡ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಮಹಾಮನೆಯನ್ನ ನೋಡಿ ಅಲ್ಲಿರ್ತಕ್ಕಂಥ ಶರಣರ ಕಾಯಕ ಪ್ರೇಮ, ದಾಸೋಹ ಪ್ರೇಮ ಎಲ್ಲವನ್ನು ನೋಡಿ ತಾವು ಕೂಡ ತಮ್ಮ ಜೀವನವನ್ನ ಬದಲಾಯಿಸ್ಕೊಂಡು ಒಂದು ದೇಶದ ರಾಜ ಕೂಡ ಬಸವಣ್ಣನವರ ನಡೆನುಡಿಯನ್ನ ಕಲ್ತ್ಕೊಂಡು ಬಸವಣ್ಣನವರಿಗೆ ಶರಣಾಗಿ ತಾವು ಕೂಡ ಏನು ಮೋಳಿಗೆಯ ಮಾರಯ್ಯ ಅಂತ ಹೆಸರನ್ನ ಧರಿಸಿ ಅಲ್ಲಿ ಕಲ್ಯಾಣದಲ್ಲಿ ಉಳಿತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ದಾಸೋಹ ಅಂತ ಕಲ್ಪನೆ ನಮ್ಮ ಮನಸ್ಸಲ್ಲಿ ಬಂದಾಗ ನೀವು ಕೂಡ ನಿಮಗ್ ಗೊತ್ತಿಲ್ದಿರ ನೀವು ದಾಸೋಹ ಮಾಡ್ತಾ ಇರ್ತೀರಿ, ಅದು ನಿಮಗ್ ಗೊತ್ತಿರಲ್ಲ. ಸೊ ಇವತ್ತು ದಾಸೋಹವನ್ನ ನಾವು ಪ್ರಯತ್ನ ಪೂರ್ವಕವಾಗಿ ದಾಸೋಹ ಯಾವಾಗಪ್ಪ ಮಾಡ್ಬೇಕು ಅಂತ ಅಂದ್ರೆ, ಇವಾಗ ನಮಗ್ ಕಲ್ಪನೆ ಬರುತ್ತೆ, ಯಾರಿಗೋ ಒಬ್ಬರಿಗೆ ಅಗತ್ಯ ಇದೆಯಪ್ಪ, ಏನೋ ಹಣದ ಅಗತ್ಯ ಇರಬಹುದು, ಏನೋ ಒಂದು ಸಲಹೆಯ ಅಗತ್ಯ ಇರಬಹುದು, ಏನೇ ಒಂದು ಸಹಾಯ ತಗೊಳ್ರಿ, ಅದನ್ನ ಎಲ್ಲನೂ ಕೂಡ ನಾವು ಅಗತ್ಯ ಇದ್ದಾಗ ನಾವು ಯಾವಾಗ ಮಾಡ್ತೀವಿ ಅದು ಕೂಡ ದಾಸೋಹ ಅನಿಸ್ಕೊಳತ್ತೆ. ಅದು ಹಣ ಇರಬಹುದು, ಒಬ್ಬರಿಗೆ ಕೊಡ್ತಕ್ಕಂತ ಸಲಹೆ ಇರಬಹುದು, ಸಾಂತ್ವನ ಇರಬಹುದು, ಅಥವಾ ಏನೋ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾದಾನ ಇರಬಹುದು. ಅದಕ್ಕಾಗಿ ಇವತ್ ನೋಡ್ರಿ ದಾಸೋಹ ಅಂದ ತಕ್ಷಣ ಇವಾಗ ನಾವು ಡೊನೇಷನ್ ಅಂತ ಒಂದು ಇಂಗ್ಲಿಷ್ ಪದವನ್ನ ಬಳಸ್ತೀವಿ, ಅದು ಕೂಡ ದಾಸೋಹನೇ. ದಾಸೋಹ ಯಾವಾಗ ಅದು ಸಾರ್ಥಕ ಪಡ್ಕೊಳ್ಳುತ್ತೆ ಅಂದ್ರೆ, ಒಬ್ಬರಿಗೆ ಅಗತ್ಯ ಇದ್ದಾಗ ನಾವು ಕೊಡ್ತಕ್ಕಂತ ಸಹಾಯ ಹಣದ ರೂಪದಲ್ಲಿ ಇರಬಹುದು, ದವಸ ಧಾನ್ಯಗಳ ರೂಪದಲ್ಲಿ ಇರಬಹುದು. ಅಂದ್ರೆ ಸಾಕಷ್ಟು ಪ್ರಕಾರದ ದಾಸೋಹಗಳನ್ನು, ಮುಖ್ಯವಾಗಿ ಬಸವಾದಿ ಶರಣರು ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ, ಸಾಕಷ್ಟು ದಾಸೋಹಗಳನ್ನ ಹೇಳ್ತಾರೆ. ಸೊ ಈ ರೀತಿ ನಮಗೆ ಯಾವುದು ಸಾಧ್ಯ, ಪ್ರತಿಯೊಬ್ರು ಕೂಡ ದಾಸೋಹ ಮಾಡ್ಲೇಬೇಕು. ಅವಾಗ ಮಾತ್ರ ನಾವು ಮಾಡ್ತಕ್ಕಂತ ಏನು ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡು, ಈ ರೀತಿ ನಮಗೆ ಯಾವುದು ಸಾಧ್ಯ ಆ ರೀತಿ ದಾಸೋಹವನ್ನ ಮಾಡ್ತಾ ಅದರಲ್ಲಿ ಸಿಗ್ತಕ್ಕಂತ ಸಂತೋಷದಿಂದ, ಆನಂದದಿಂದ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳುವತ್ತ ನಾವೆಲ್ಲರೂ ಪ್ರಯತ್ನಶೀಲರಾಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.